ನಿನಗೆ ಅನ್ವರ್ಥ ನಾಮವಲ್ಲವೇ, ಅರಳುವ ಮುನ್ನವೇ ಬಾಡಿ ಹೋದೆಯ, ತಪ್ಪಾದರೂ ನೀ ಮಾಡಿದ್ದು ಏನನ್ನು ಎತ್ತೊಡಲ ಕೂಗು ನಿನಗೆ ಕೇಳಿಸುತ್ತಿದೆಯೋ ಅಂತ. ಆ ಒಂದು ಆಕೆಯ ಆರ್ತನಾದ ಅಂತ ಹೇಳ್ತೀನಲ್ಲ, ಆ ಮೃತದೇಹ ಸಿಕ್ಕಂಥ ಜಾಗದಲ್ಲಿ ಆಕೆಯ ಆರ್ತನಾದ ಅದು ಯಾವ ಮಟ್ಟಿಗೆ ಕಂಪಿಸಿತ್ತೋ ಏನೋ ಗೊತ್ತಿಲ್ಲ. ದುಷ್ಟರು ದುರುಳರು ಯಾವ ಮಟ್ಟಿಗಿನ ಕ್ರೂರತನವನ್ನು ಬರ್ಬರತೆಯ ಮನಸ್ಥಿತಿಯನ್ನು ತೋರಿದ್ರೋ ಏನೋ ಗೊತ್ತಿಲ್ಲ. ಆಕೆಯ ಭಾವಚಿತ್ರಗಳು ಈಗಲೂ ಕೂಡ ಸೌಜನ್ಯ ಜೀವಂತವಾಗಿರೋದನ್ನು ಸಾರಿ ಸಾರಿ ಹೇಳ್ತಾ ಇದೆ. ಆರಂಭದಲ್ಲಿ ಮೊದಲ ಬಾರಿಗೆ ಸೌಜನ್ಯ ತೆಗೆಸ್ಕೊಂಡು ಫೋಟೋ ಅಂಥದ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಅದೇ ಇಲ್ಲಿವರೆಗೂ ಕೂಡ ಜೀವಂತವಾಗಿರೋದು, ಎಲ್ಲ ಕಡೆ ಸದ್ದು ಮಾಡ್ತಾ ಇರೋದು ಎಲ್ರಿಗೂ ಕೂಡ. ನಾನು ಕೂಡ ಸೌಜನ್ಯ, ನನ್ನೊಳಗೂ ಕೂಡ ಸೌಜನ್ಯ ಇದ್ದಾಳೆ ಅಂತ ಅನೇಕ ಹೆಣ್ಣು ಮಕ್ಕಳಿಗೆ ಧೈರ್ಯ ಸ್ಫೂರ್ತಿಯಾಗಿ ನಿಂತಿರೋದು. ಬಡವರ ಹೆಣ್ಣು ಮಕ್ಕಳನ್ನು ಯಾವ ರೀತಿಯಾಗಿ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಪಾಪಿಗಳಿಗೆ ತಾನು ಎಲ್ರಿಗೂ ಕೂಡ ದಾರಿ ದೀಪವಾಗ್ತೀನಿ ಅನ್ನೋ ಒಂದು ಉತ್ತರವನ್ನು ಕೊಟ್ಟಿರೋದು ಇದೇ ಸೌಜನ್ಯ. ಅವ್ರ ತಂದೆ ಚಂದಪ್ಪ ಗೌಡರು ನಿಮಗೆಲ್ಲ ಗೊತ್ತಿರೋ ಇತ್ತೀಚೆಗೆ ಜನವರಿ ತಿಂಗಳಲ್ಲಿ ಅಗಲು ಬಿಟ್ಟರು. ಅವ್ರಿಗೊಂದು ಉತ್ತರ ಬೇಕಿತ್ತು, ಉತ್ತರ ಸಿಗದೆ ಕೊನೆಗೂ ಕೂಡ ಅವರು ಅದೇ ನಾಳಾಟದಲ್ಲಿ ಪ್ರಾಣವನ್ನು ಬಿಟ್ಟಿದ್ದು. ಆ ತಂದೆಯೂ ಕೂಡ ಇನ್ನೂ ಕೂಡ ಅದಕ್ಕೂ ಕೂಡ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ವೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಅದೊಂದು ಉತ್ತರಕ್ಕೆ ಕಾಯ್ತಾ ಇದ್ರು ಅವರು. ಇಡೀ ಕುಟುಂಬ ಪಟ್ಟಂಥ ನೋವು ಕಷ್ಟ